ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಟ್ವಿನ್ ಕ್ರಾಫ್ಟ್ ವಿಡಿಯೋ ಹೇಗೆ ಮಾಡೋದು ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ. ನೀವು ವಿಡಿಯೋ ಹೇಗೆ ಎಡಿಟಿಂಗ್ ಮಾಡ್ತೀರಾ ಅದನ್ನು ನಮಗೆ ಹೇಳಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ. ಟ್ವಿನ್ ಕ್ರಾಫ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು, ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಇದು ನಾವೇ ಸ್ವಂತವಾಗಿ ಕ್ರಿಯೇಟ್ ಮಾಡೋವಂಥ ವಿಡಿಯೋ, ನಾವೇ ಓನ್ ವಾಯ್ಸಿಂದ ಕ್ರಿಯೇಟ್ ಮಾಡ್ಬೋದು. ನಮ್ಮ ಓನ್ ವೀಡಿಯೋಸ್ ಇದು. ಈ ಥರ ಓಪನ್ ಮಾಡಿದ್ಮೇಲೆ ಈ ಥರ ಬರುತ್ತೆ. ಈ ಥರ ಬಂದಮೇಲೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಓಪನ್ ಆಗೋದಕ್ಕೆ ಒಂದು 2 ನಿಮಿಷ 1 ನಿಮಿಷ ಟೈಮ್ ತೊಗೊಳುತ್ತೆ. ಸ್ವಲ್ಪ ವೆಯ್ಟ್ ಮಾಡಬೇಕು. ಆಮೇಲೆ ಈ ಥರ ಬರುತ್ತೆ. ಪ್ಲಸ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಪ್ಲಸ್ ಇದೆಯಲ್ಲ ಆರೆಂಜ್ ಕಲರು, ಅಲ್ಲಿ ಕ್ಲಿಕ್ ಮಾಡಿದ ಮೇಲೆ ಆಮೇಲೆ ಈ ಥರ ನಮಗೆ ರೀಲ್ಸ್ ಬೇಕೋ ಏನೋ ವೀಡಿಯೋಸ್ ಬೇಕೋ ಯೂಟ್ಯೂಬ್ಗೆ, ಅದನ್ನು ನಾವು ಯಾವ್ದು ಬೇಕೋ ಅದನ್ನು ಕ್ಲಿಕ್ ಮಾಡ್ಕೊಬಿಟ್ಟು, ನಾನಿವಾಗ ಲೆಂತಿ ವಿಡಿಯೋ ಮಾಡಬೇಕಂದ್ರೆ ಜಾಸ್ತಿ ವಿಡಿಯೋದು ನಾನು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಆಮೇಲೆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಕ್ಯಾರೆಕ್ಟ್ರ್, ನಮ್ಗೆ ಯಾವ ಕ್ಯಾರೆಕ್ಟ್ರ್ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿದ್ರೇ ಅದು ಮುಂದೆ ಹೋಗೋದು. ಆಮೇಲೆ ಅದನ್ನು ನಾವು ಈ ಥರ ಬಂದಮೇಲೆ ಅದನ್ನು ಡಿಲೀಟ್ ಮಾಡಬೇಕು. ಆಮೇಲೆ ನಾವು ಏನಾದರೂ ವಿಲೇಜ್ ವೀಡಿಯೋಸ್ ಎಲ್ಲ ಮಾಡ್ತಾ ಇರ್ತೀವಲ್ಲ ಓನಲ್ಲಿ, ಆಮೇಲೆ ಅದನ್ನು ಇದನ್ನು ಕ್ಯಾರೆಕ್ಟರ್ ಡಿಲೀಟ್ ಮಾಡಿಬಿಟ್ಟು ಮತ್ತೆ ನಮಗೆ ಬೇಕಾಗಿರೋ ಅಂಥ ನಾವು ಏನು ಕತೆ ಮಾಡ್ತಾಯಿದ್ದೀವಿ, ನಾವು ಆ ಕತೆದು ಸಂಬಂಧಪಟ್ಟಿರೋ ಅಂತಹ ನಮ್ಗೆ ಯಾವ್ದು ಬೇಕೋ ಅದನ್ನು ಬ್ಯಾಕ್ಗ್ರೌಂಡ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬ್ಯಾಕ್ಗ್ರೌಂಡ್ ಸೆಲೆಕ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಈ ಥರ ನಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕು. ಎಷ್ಟು ನಾವು ಈಗ ಬೇರೆ ಇನ್ನೂ ಒಂದು ಕಡೆಯಿಂದ ಇನ್ನೊಂದು ಕಡೆ ನಾವು ಮೂಮೆಂಟ್ಸ್ ಮಾಡಬೇಕಾಗುತ್ತೆ. ಆವಾಗ ನಾವು ಯಾವ ಬೇಕೋ ಅದನ್ನೆಲ್ಲನ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು 2-3 ನಮಗೆ ಬೇಕಾಗಿರುತ್ತೆ ಬ್ಯಾಕ್ಗ್ರೌಂಡ್ಸು. ಅದನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಈ ರೀತಿ ನೀಟಾಗಿ ಜೋಡಿಸ್ಕೊಳ್ಬೇಕಾಗುತ್ತೆ. ಈ ಥರ ಎಲ್ಲ ನೋಡಿ ಅಡ್ಜಸ್ಟ್ ಮಾಡ್ಕೋಬೇಕು ನೀಟಾಗಿ, ಕ್ಲೀನಾಗೆ ಎಲ್ಲ ಈ ಥರ ನಮ್ಗೇನು ಬೇಕೋ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು. ಅಡ್ಜಸ್ಟ್ ಮಾಡಿಕೊಂಡು ನಾವು ನೀಟಾಗಿ ಕುಂಡ್ರಿಸ್ಕೋಬೇಕು. ಒಂದೇ ಸತಿ ನಾವು ನೀಟಾಗೆ ಕುಂಡ್ರಿಸಿ ಲಾಕ್ ಬರುತ್ತೆ. ಲಾಕ್ ಮಾಡಿಬಿಟ್ರೆ ಈ ಬ್ಯಾಕ್ಗ್ರೌಂಡು ಯಾವ ಕಡೆನೂ ಮೂವ್ ಆಗಲ್ಲ. ಆಮೇಲೆ ನಮ್ಗೆ ಇನ್ನೊಂದು ಬ್ಯಾಕ್ಗ್ರೌಂಡ್ ಬೇಕಾಗುತ್ತೆ. ಇನ್ನು ಅದು ಫಸ್ಟಿಗೆ ನಾವೆಲ್ಲ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ನಾವು ಮತ್ತೆ ಕ್ಯಾರೆಕ್ಟರ್ಗಳೆಲ್ಲ ಬೇರೆ ಮತ್ತೆ ತಗೋಬೇಕಾಗುತ್ತೆ. ಅದಕ್ಕೆ ಒಂದೇ ಸತಿ ನಮಗೆ ಬೇಕಾಗಿರೋ ಬ್ಯಾಕ್ಗ್ರೌಂಡ್ಗಳೆಲ್ಲ ತಗೋಬಿಟ್ರೆ ಆಮೇಲೆ ನಮಗೆ ಏನು ಹಗಲೆಲ್ಲ ತಗೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಒಂದೇ ಸತಿ ನಮ್ಗೆ ಏನೇನು ಬೇಕು ಆ ಕತೆಗೆ ಸಂಬಂಧಪಟ್ಟಿರೋ ಹಂಗೆ ನಾವು ತಗೋಬೇಕಾಗುತ್ತೆ. ನೋಡಿ, ಈ ಥರ ಎಲ್ಲ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ಲಾಕ್ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಆ ಕಡೆ ಈ ಕಡೆ ಬ್ಯಾಕ್ಗ್ರೌಂಡ್ ಎಲ್ಲ ಮೂವ್ ಆಗಿಬಿಡುತ್ತೆ. ಆಮೇಲೆ ನಮ್ಗೆ ಯಾವ ಕ್ಯಾರೆಕ್ಟರ್ಗಳು ಬೇಕು ಅದನ್ನು ನಾವು ತಗೋಬೇಕಾಗುತ್ತೆ. ಈಗ ನನಗೆ ಈ ಕ್ಯಾರೆಕ್ಟ್ರಿಗೆ ಒಂದು ಶ್ರುತಿ ಅಂತ ಹೆಸರಿಟ್ಟಿರ್ತೀನಿ. ಈ ಕ್ಯಾರೆಕ್ಟ್ರ್ ತೊಗೋಬೇಕಾಗುತ್ತೆ. ನಮ್ಮದೇ ಓನ್ ವಾಯ್ಸಿಂದ ನಾವೇ ಸ್ವಂತವಾಗಿ ತಲೆ ಉಪಯೋಗಿಸಿ ಇದನ್ನು ವಿಡಿಯೋಸ್ ಮಾಡಬೇಕಾಗುತ್ತೆ. ಹಾಗೆ ನೋಡಿ, ಈ ಥರ ನಮಗೆ ಅದು ಸ್ವಲ್ಪ ಬಿಗ್ ಸೈಜು ಸ್ಮಾಲ್ ಸೈಜು ಎಲ್ಲ ಇರುತ್ತೆ. ಅದನ್ನು ನಾವೆಲ್ಲನ ಈ ರೀತಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಈ ರೀತಿ ಮೂವ್ ಮಾಡಬೇಕು. ಹಾಗೆ ಇಲ್ಲಿ ನೋಡಿ, ವಾಯ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಪೀಕ್ ಬರುತ್ತೆ. ಆಮೇಲೆ ನಾವೇನು ಬೇಕೋ ಅದನ್ನು ಮಾತಾಡಬೇಕು. ಅದನ್ನು ಮಾತಾಡಿದ ಮೇಲೆ ಈ ರೀತಿ ಸೇವ್ ಅನ್ನೋ ಬಟನ್ ಒತ್ತಿಬಿಟ್ರೆ ಹಾಗೆ ಮುಂದೆ ಏನು ನಾವೇನೇನು ಕ್ಯಾರೆಕ್ಟರ್ಗಳು ಬೇಕು, ಆ ಕತೆಗೆ ಏನು ಸಂಬಂಧಪಟ್ಟಿದೆ ಅದನ್ನೆಲ್ಲನ ನಾವು ಹಾಗೆ ಮಾಡ್ತಾ ಹೋಗ್ಬೋದು. ಈ ರೀತಿ ಮೂಮೆಂಟ್ಸ್ ಎಲ್ಲ ಮಾಡಬೇಕಾಗುತ್ತೆ. ಒಂದು ವಿಡಿಯೋ ಮಾಡೋದು ತುಂಬ ಕಷ್ಟ. ಇದು ನಾವು ಸ್ವಂತ ಬುದ್ಧಿ ಉಪಯೋಗಿಸಿ, ಹಾಗೆ ಇದು ನಾವು ಸ್ವಂತ ಎಫೆಕ್ಟಿಂದ ನಾವು ಮಾಡೋವಂಥ ವಿಡಿಯೋ. ತುಂಬ ಕಷ್ಟ ಇರುತ್ತೆ. ಮಾಡ್ತಾ ಇದ್ದರೆ ಹಾಗೇ ನಿಮಗೂ ಐಡಿಯಾಸ್ ಬರುತ್ತೆ. ತುಂಬ ಜನ ಕೇಳ್ತಿದ್ರಲ್ಲ, ಅದಕ್ಕೆ ವಿಡಿಯೋಸ್ ಮಾಡಿದ್ದು. ನೋಡಿ, ಈ ರೀತಿ ಮಾಡೋದು. ಈ ಥರ ನಮಗೆ ಏನು ಡೈಲಾಗ್ ಆ ಕತೆಗೆ ಸಂಬಂಧಪಟ್ಟಿರೋ ಅಂತಹದ್ದು ಏನಿದೆ ಅದನ್ನು ನಾವು ವರ್ಡ್ಸ್ ಎಲ್ಲ ಹೇಳ್ಬೇಕಾಗುತ್ತೆ. ಹೇಳಿದ್ರೆ ಅದು ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆದಮೇಲೆ ಈ ರೀತಿ ಪ್ರೊಸೆಸಿಂಗ್ ಬರುತ್ತೆ. ಆಮೇಲೆ ಸೇವ್ ಆಪ್ಷನ್ ಒತ್ತಿದ್ರೆ ಇಲ್ಲಿ ನೆಕ್ಸ್ಟ್ ಈ ಕಡೆ ಎಲ್ಲ ಬಟನ್ ಇದೆಯಲ್ಲ, ಅಲ್ಲಿ ಒತ್ತಿದ್ರೆ ನಾವು ಎಷ್ಟು ನಿಮಿಷದ ವೀಡಿಯೋ ಮಾಡಿದ್ದೀವಿ ಅಂತೆಲ್ಲ ಬರುತ್ತೆ. ಹಾಗೆ ಎಲ್ಲ ಹಿಂಗೆ ನಿಧಾನವಾಗಿ ಮಾಡ್ತಾ ಹೋದರೆ ಹಾಗೆ ಒಂದು 10ರಿಂದ 12 ನಿಮಿಷದ ವೀಡಿಯೋ ಮಾಡ್ತಾ ಹೋಗಬೇಕಾಗುತ್ತೆ. ತುಂಬ ಕಷ್ಟ ಇದೆ. ನಾವು ಸ್ವಂತ ಬುದ್ಧಿ ಉಪಯೋಗಿಸಿ ಮಾಡಬೇಕಲ್ಲ ಈ ಕತೆಗಳನ್ನ. ನೋಡೋದಕ್ಕೆ ಸುಲಭ, ಆದರೆ ಮಾಡೋದು ತುಂಬ ಕಷ್ಟ. ನೋಡಿ, ಈ ಥರ ಮಾಡಬೇಕಾಗುತ್ತೆ. ಏನು ಡೈಲಾಗ್ಗಳೆಲ್ಲ ಹೇಳ್ಬೇಕಾಗುತ್ತೆ. ಕತೆನ ಅದನ್ನು ನಾವು ಎಲ್ಲನ ಬರ್ಕೊಂಡು ಅದನ್ನು ಏನು ಕತೆ, ಆ ಕತೆಗೆ ಸಂಬಂಧಪಟ್ಟಂಥ ಡೈಲಾಗ್ಗಳೆಲ್ಲ ಹೇಳ್ತಾ ಹೋಗಬೇಕಾಗುತ್ತೆ. ಹಾಗೆ ಆ ಕತೆಗಳಿಗೆ ಸಂಬಂಧಪಟ್ಟಂಥ ಕ್ಯಾರೆಕ್ಟರ್ಗಳೆಲ್ಲ ತಗೋಬೇಕಾಗುತ್ತೆ.
ತಗೊಂಡು ನಾವು ಈ ರೀತಿ ವಿಡಿಯೋಸ್ ಮಾಡೋ ಅಂಥದ್ದು. ತುಂಬ ಎಫರ್ಟ್ ಹಾಕಿ ಈ ವಿಡಿಯೋಗಳೆಲ್ಲ ಮಾಡ್ತೀವಿ. ಈ ರೀತಿ ಮೂಮೆಂಟ್ಸ್ ಮಾಡೋದು, ನೋಡಿ ಈ ಥರ ಮಾಡೋದು. ತುಂಬ ಜನ ಕೇಳ್ತಿದ್ರಲ್ಲ ಹೇಗೆ ವಿಡಿಯೋಸ್ ಮಾಡೋದು ನಮಗೂ ಹೇಳಿ ಅಂತೇಳಿ ಕಮೆಂಟಲ್ಲಿ ತುಂಬ ಜನ ಕೇಳ್ತಾ ಇದ್ರಿ. ಅದಕ್ಕೋಸ್ಕರ ಇವತ್ತೊಂದು ವಿಡಿಯೋಸ ಹೇಗೆ ಮಾಡೋದು ಅಂತೇಳಿ ನಿಮಗೆ ತೋರಿಸ್ತಾ ಇರೋದು. ಮತ್ತು ಇವಳು ತಂಗಿ ಬಂದಳು ನೋಡಿ, ಇವರಿಬ್ಬರು ಅಕ್ಕ ತಂಗಿ ಸ್ಟೋರಿ ಅಲ್ಲ. ಇವಾಗ ತಂಗಿ ಬಂದಳು, ಮತ್ತು ಅವಳು ಬಂದಮೇಲೆ ಈ ರೀತಿ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಮೂಮೆಂಟ್ಸ್ ಎಲ್ಲಿಗೆ ಬೇಕೋ ಅಲ್ಲಿಗೆ ನಿಂತ್ಕೋಬೇಕಾಗುತ್ತೆ. ಈಗ ಹೊರಗಿಂದ ಬರ್ತಾ ಇದ್ದಾರೆ ಅಂದರೆ ಹೊರಗಡೆ ನಿಲ್ಲಿಸ್ಬೇಕಾಗುತ್ತೆ, ಒಳಗಿದ್ದಾರೆ ಅಂತಂದರೆ ಒಳಗೆ ನಿಲ್ಲಿಸ್ಬೇಕಾಗುತ್ತೆ. ಹಾಗೆ ಇಲ್ಲಿ ಎಕ್ಸ್ಪ್ರೆಷನ್ ನೋಡಿ, ಸಿಟ್ಟಲ್ಲಿದ್ದಾಗ ಸಿಟ್ಟು, ಖುಷಿಯಾಗಿದ್ದಾಗ ಹ್ಯಾಪಿ, ಅಳಬೇಕಾದ್ರೆ ಕ್ರೈಯಿಂಗು, ಈ ಥರ ನಮಗೆ ಯಾವ ಕತೆಗೆ ಏನೇನು ಸಂಬಂಧಪಟ್ಟಿರುತ್ತೆ ಅದನ್ನು ಎಕ್ಸ್ಪ್ರೆಷನ್ ಎಲ್ಲ ಚೇಂಜ್ ಮಾಡಬೇಕಾಗುತ್ತೆ. ಇವಾಗ ತಂಗಿ ಕೆಲಸ ಮಾಡಿಲ್ಲ ಅಂತ ಬೈತಾ ಇದ್ದಾಳೆ, ಅಕ್ಕ ಬೈತಾ ಇದ್ದಾಳೆ ತಂಗಿಗೆ. ಅದಕ್ಕೆ ಅವಳು ಸಿಟ್ಟಲ್ಲಿ ನನಗೆ ಹೇಳ್ತಾ ಇದೆಯಾ ಅನ್ನೋ ಥರ ಈ ಥರ ಸಿಟ್ಟು ಮಾಡ್ಕೊಂಡಿರೋದು ನೋಡಿ, ಈ ಥರ. ಆಮೇಲೆ ತಂಗಿ ಸಿಟ್ಟು ಮಾಡ್ಕೊಂಡಿರೋದು ನೋಡಿ ಅಕ್ಕ ನಗ್ತಾ ಇರೋದು, ಹ್ಯಾಪಿ ಎಕ್ಸ್ಪ್ರೆಷನ್ ಚೇಂಜ್ ಮಾಡೋದು. ಆಮೇಲೆ ಇವಳು ತಂಗಿ ಬೈಯೋದು ಅಕ್ಕನಿಗೆ. ಈ ರೀತಿ ಕನ್ವರ್ಜೇಷನ್ ಅಂತ ಈ ರೀತಿ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದೇನು ಮಾತುಗಳಿರುತ್ತೆ ಅದಕ್ಕೆ ತಕ್ಕಂಗೆ ನಾವು ಕತೆಗಳನ್ನ ಹಾಗೆ ಡೈಲಾಗ್ಗಳ್ನ ಹೊಂದಿಸ್ಬೇಕಾಗುತ್ತೆ. ಈ ರೀತಿ ಮಾಡೋ ಅಂಥದ್ದು ನೋಡಿ. ಇವಾಗ ತಂಗಿ ಬೈತಾ ಇದ್ದಾಳೆ, ನಾನೆಲ್ಲ ಕೆಲಸ ಮಾಡಿದ್ದೀನಿ ಕಣೆ, ಎಲ್ಲ ಕೆಲಸ ಮಾಡಿದ್ರು ನೀನು ನನಗೆ ಕೆಲಸ ಮಾಡಿಲ್ಲ ಅಂತ ಹೇಳ್ತಾ ಇದೀಯ ಅಂತ. ಮತ್ತೆ ಕರ್ಕೊಂಡು ಹೋಗ್ತಾರೆ, ಬಾ ಎಲ್ಲ ತೋರಿಸ್ತೀನಿ, ಎಲ್ಲ ಮಾಡಿದ್ದೀನಿ ಕೆಲಸನ ಅಂತ ಹೇಳ್ತಾವಳೆ. ಅವಾಗ ಇವಳು ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಈ ರೀತಿ ಬೇರೆ ಕಡೆ ಹೋಗ್ಬೇಕಂತಂದರೆ ಮೂಮೆಂಟ್ ಮಾಡಬೇಕಾಗುತ್ತೆ. ಇನ್ನೊಂದು ಬ್ಯಾಗ್ರೌಂಡ್ಗೆ ಇನ್ನೊಂದು ಫಸ್ಟ್ ತಗೊಂಡ್ವಲ್ಲ ಬ್ಯಾಗ್ರೌಂಡು, ಆ ಬ್ಯಾಗ್ರೌಂಡ್ಗೆ ಹೋಗ್ಬೇಕಂತಂದರೆ ಇಲ್ಲಿ ಏನಿದೆ ನಾವು ಏನು ಹೇಳಬೇಕು ಆ ಡೈಲಾಗ್ಗಳನ್ನೆಲ್ಲ ಇಲ್ಲಿ ಕಂಪ್ಲೀಟ್ ಮಾಡಿದ್ದಾದಮೇಲೆ ನೆಕ್ಸ್ಟ್ ನಾವು ಬ್ಯಾಗ್ರೌಂಡ್ಗೆ ಹೋಗ್ಬೇಕಾಗುತ್ತೆ. ಇವಾಗ ನೋಡಿ ಇಲ್ಲಿ ಹೇಳ್ತಾ ಇದ್ದಾಳೆ ತಂಗಿ, ನಾನೆಲ್ಲ ಕೆಲಸ ಮಾಡಿದ್ದೀನಿ, ನೀನು ಹಿಂಗೆ ಹೇಳ್ತೀಯಾ, ನೀನು ನೋಡ್ದಲೆ ಮಾಡ್ದಲೆ ನೀನು ಮಾತಾಡಬೇಡ ಅಂತೇಳಿ ತಂಗಿ ಹೇಳ್ತಾವಳೆ. ತಂಗಿ ಹೇಳಿದ ಮೇಲೆ ಇವಾಗ ಅಕ್ಕ ಅವಳು ಏನು ಮಾತಾಡಬೇಕು ಅದನ್ನು ಮಾತಾಡ್ತಾಳೆ ನೋಡಿ. ಆ ಡೈಲಾಗ್ ಹೇಳಿದ ಮೇಲೆ ನಾವು ಸೇವ್ ಬಟನ್ ಒತ್ತಲೇಬೇಕಾಗುತ್ತೆ, ಸೇವ್ ಅಂತ ಇದೆಯಲ್ಲ ನೋಡಿ. ಇವಾಗ ಈ ಕಡೆಯಿಂದ ನಾವು ಬೇರೆ ಬ್ಯಾಕ್ಗ್ರೌಂಡ್ಗೆ ಹೋಗ್ಬೇಕಂತಂದರೆ ಅವ್ರನ್ನ ಮೂವ್ ಮಾಡಿಬಿಟ್ಟು ಆಮೇಲೆ ಅದನ್ನು ಲಾಕ್ ಮಾಡಿರ್ತೀವಲ್ಲ ಅದನ್ನು ಅನ್ಲಾಕ್ ಮಾಡಿ ಡಿಲೀಟ್ ಮಾಡಿಬಿಟ್ರೆ ಅದು ಹೋಗ್ಬಿಡುತ್ತೆ. ಆಮೇಲೆ ಈ ಥರ ಬಂದಮೇಲೆ ನಮಗೆ ಎಲ್ಲಿಗೆ ಬೇಕೋ ಯಾವ ಪ್ಲೇಸಿಗೆ ಬೇಕೋ ಆ ಕ್ಯಾರೆಕ್ಟರ್ಗಳನ್ನೆಲ್ಲನ ಅದನ್ನು ನಾವು ಅಡ್ಜಸ್ಟಬಲ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬಂದಮೇಲೆ ನಾವು ಈ ರೀತಿ ಸ್ವಲ್ಪ ಈ ರೀತಿ ಝೂಮ್ ಹಾಕಿ ಈ ರೀತಿ ಮಾಡಬೇಕಾಗುತ್ತೆ, ಟ್ರಾನ್ಸ್ಲೇಷನ್ ಮಾಡಬೇಕಾಗುತ್ತೆ. ಇನ್ನೊಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬಂದರು ಅಂತ ಅದನ್ನು ಒಂದು ಕತೆ ಮಾಡ್ತಾಯಿದ್ದೀವಿ ಅಂತಂದರೆ ಹಂತ ಹಂತವಾಗಿ ಈ ರೀತಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ವೀಡಿಯೋಸ್ನ ನೋಡಿ. ಈ ರೀತಿ ಬಂದಿದ್ದಾಳೆ ತಂಗಿ, ನೋಡಿ ಎಲ್ಲ ಕೆಲಸ ಮಾಡಿದ್ದೀನಿ, ಅಡುಗೆ ಮನೆ ಎಲ್ಲ ಕ್ಲೀನಾಗಿದೆ ಅಂತ ಹೇಳ್ತಾವಳೆ. ಹಿಂಗೆ ಈ ರೀತಿ ಎಲ್ಲ ಮಾಡಿ ವೀಡಿಯೋಸ್ ಮಾಡೋದು. ಇದನ್ನು ನಾವು ಟ್ವಿನ್ ಕ್ರಾಫ್ಟಲ್ಲಿ ನಾವೇ ಸ್ವಂತವಾಗಿ ತಯಾರಿಸಿರೋಂಥ ವೀಡಿಯೋಗಳ್ನ ಅಂಥೇಳಿ ಮಾಡೋದು. ಇದು ನಾವೇ ಕಷ್ಟಪಟ್ಟು ಸ್ವಂತವಾಗಿ ನಮ್ಮ ಓನ್ ವಾಯ್ಸಿಂದ ಮಾಡೋ ಅಂಥದ್ದು ವಿಡಿಯೋ ಇವೇ ಟ್ವಿನ್ ಕ್ರಾಫ್ಟ್ ವಿಡಿಯೋಸು. ತುಂಬ ದಿನಗಳಿಂದ ನಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಆದಾಗಿಂದಲೂ ಕೇಳ್ತಾಯಿದ್ರಿ, ಕಮೆಂಟ್ ಸೆಕ್ಷನಲ್ಲೆಲ್ಲ ಕಮೆಂಟ್ ಮಾಡ್ತಾಯಿದ್ರಿ, ಹೇಗೆ ಮಾಡ್ತೀರಾ ಹೇಳ್ರಿ ಸಿಸ್ಟರ್ ಹೇಗೆ ಮಾಡ್ತಾ ಇರ್ತೀರಾ ನೀವು ಅಂತೇಳಿ. ಅದಕ್ಕೆ ಇವತ್ತು ನಾನು ನಿಮಗೆಲ್ಲನ ಹೇಳ್ತಾ ಇದ್ದೀನಿ, ಯಾಕಂದರೆ ಕೆಲವ್ರಿಗೆ ಎಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇರೋದು ನೋಡಿ. ನಮ್ಗೆ ಯಾವ್ಯಾವ ಬೇಕು ಕ್ಯಾರೆಕ್ಟರ್ಗಳನ್ನೆಲ್ಲನ ಇಲ್ಲಿ ತಗೋಬೋದು. ಹಾಗೆಯೇ ನಾವು ಕ್ಯಾರೆಕ್ಟರ್ಗಳ್ನೂ ನಮ್ಗೆ ಯಾವ ಬೇಕೋ ಅವನ್ನೆಲ್ಲನ ಡ್ರೆಸ್ಸು ಮತ್ತು ಫೇಸ್ ಆಗಿರ್ಬೋದು ಅದೆಲ್ಲನ ನಾವು ಹೆಣ್ಮಕ್ಳದು ಗಂಡು ಮಕ್ಳದು ಎಲ್ಲನ ನಾವು ಕ್ಯಾರೆಕ್ಟರ್ಗಳೆಲ್ಲನ ನಾವು ಈ ರೀತಿ ಎಲ್ಲ ಕ್ರಿಯೇಟ್ ಮಾಡ್ಕೋಬೋದು. ಹಾಗೆ ಇನ್ನೂ ಏನೇನು ನಮ್ಗೆ ಯಾವ್ಯಾವ ಕ್ಯಾರೆಕ್ಟರ್ ಬೇಕು ಅವನ್ನೆಲ್ಲನ ಈ ರೀತಿ ಅಂತ ಹೋದರೆ ಎಲ್ಲ ನಮಗೆ ಬೇಕಾಗಿರೋಂಥ ಕ್ಯಾರೆಕ್ಟರ್ಗಳು ಬರ್ತವೆ. ಅದು ನಾವು ಒಂದು ಕತೆಗೆ ಒಂದು ಹೆಸರಿಟ್ಕೊಂಡು ಒಂದು ಕತೆ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದು ಹಂತ ಹಂತವಾಗಿ ಕತೆನ ಮಾಡಿದ್ರೆ ಮಾತ್ರ ಆ ಕತೆಗೆ ಒಂದು ಅರ್ಥ ಇರುತ್ತೆ. ನಾವು ಅದು ಏನಿದೆ ಕತೆಗೆ ಸಂಬಂಧಪಟ್ಟಂತಹ ಥರ ಕ್ಯಾರೆಕ್ಟರ್ಗಳು, ಈಗ ಅಜ್ಜಿ ಅಂತಂದರೆ ಅಜ್ಜಿನೇ ತಗೋಬೇಕಾಗುತ್ತೆ, ತಲೆ ಎಲ್ಲ ಬೆಳ್ಳಗಾಗಿರಬೇಕು, ಸೀರೆ ಉಟ್ಕೊಂಡಿರಬೇಕು. ಹುಡುಗಿ ಅಂತಂದರೆ ನ್ಯಾಚುರಲಾಗಿ ಹೇಗಿರ್ತಾರೆ ಡ್ರೆಸ್ ಹಾಕ್ಕೊಂಡು ಅಂತೇಳಿ ನಿಮಗೆಲ್ಲ ಗೊತ್ತಿರುತ್ತೆ. ಆ ಥರ ಏನು ಕತೆ ಮಾಡ್ತಾಯಿದ್ದೀವಿ ನಾವು, ಅಕ್ಕ ತಂಗಿರು ಅಂತಂದರೆ ಹೇಗಿರ್ತಾರೆ, ಅಜ್ಜ ಅಜ್ಜಿ ಅಂತಂದರೆ ಹೇಗಿರ್ತಾರೆ, ಗಂಡ ಹೆಂಡ್ತಿ ಅಂದರೆ ಹೇಗಿರ್ತಾರೆ, ಗಂಡ ಹೆಂಡ್ತಿ ಅಂದರೆ ಯಾವ ಥರ ಮಾತಾಡ್ತಾರೆ, ಅಕ್ಕ ತಂಗಿಯವ್ರು ಅಂದರೆ ಯಾವ ರೀತಿ ಮಾತಾಡ್ತಾರೆ,
ಆ ಥರ ಏನಿದೆ ಅದನ್ನು ನಾವು ಮಾಡಬೇಕಾಗುತ್ತೆ. ನೋಡಿ ಈ ರೀತಿ ನಮಗೆ ಯಾವ್ಯಾವ ಕ್ಯಾರೆಕ್ಟರ್ಗಳು ಬೇಕೋ ಅದನ್ನು ಹಿಂಗೆ ಮೂವ್ ಮಾಡ್ತಾ ತಗೋಬೇಕಾಗುತ್ತೆ. ತುಂಬ ನಮ್ಗೆ ಬೇಕಾಗಿರೋಂಥ ಕ್ಯಾರೆಕ್ಟರ್ಗಳೆಲ್ಲ ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡ್ರೆ ಅದೆಲ್ಲ ಇರುತ್ತೆ. ಆಮೇಲೆ ಅದನ್ನು ನಾವು ವಾಯ್ಸನ್ನು ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗುತ್ತೆ. ಆ ವಾಯ್ಸ್ಗಳೆಲ್ಲನ ತುಂಬ ವೇರಿಯೇಷನ್ ಇರುತ್ತೆ. ಅದನ್ನು ನಾವು ಸ್ವಲ್ಪ ಸೆಟ್ಟಿಂಗ್ಸ್ ಮಾಡ್ಕೋಬೇಕಾಗುತ್ತೆ ವಾಯ್ಸ್ ಎಲ್ಲನ. ಗಂಡು ಮಕ್ಕಳು ವಾಯ್ಸ್ ಅಂತಂದರೆ ಗಂಡು ಮಕ್ಳ ವಾಯ್ಸಿಗೆ ಕನ್ವರ್ಟ್ ಮಾಡ್ಕೋಬೇಕಾಗುತ್ತೆ. ಹೆಣ್ಮಕ್ಳು ವಾಯ್ಸ್ ಅಂದರೆ ಹೆಣ್ಮಕ್ಳ ವಾಯ್ಸಿಗೆ, ಮಕ್ಳ ವಾಯ್ಸ್ ಅಂತಂದರೆ ಮಕ್ಳ ವಾಯ್ಸಿಗೆ, ಈ ರೀತಿ ವಾಯ್ಸ್ಗಳೆಲ್ಲನ ಕನ್ವರ್ಟ್ ಮಾಡಿಕೊಂಡು ನಾವು ವಿಡಿಯೋಸ್ ಮಾಡಬೇಕಾಗುತ್ತೆ. ಹಾಗೆ ನೋಡಿ ಇಲ್ಲೆಲ್ಲ ಹೇರ್ ಸ್ಟೈಲ್ ಆಗಿರ್ಬೋದು, ಸ್ಯಾರಿ ಕಲರ್ ಆಗಿರ್ಬೋದು, ಬಳೆ ಮತ್ತು ಜ್ಯುವೆಲರಿ ಆಗಿರ್ಬೋದು ಎಲ್ಲ ಇರುತ್ತೆ. ಅದನ್ನು ನಾವು ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಈ ರೀತಿ ತಗೋಬೋದು. ಹಾಗೆ ಕ್ರಿಯೇಟ್ ಮಾಡ್ಕೋಬೋದು ಕ್ಯಾರೆಕ್ಟರ್ಗಳೆಲ್ಲನ. ತುಂಬ ನಮಗೆ ಬೇಕಾಗಿರೋಂತಹ ಡಿಫ್ರೆಂಟ್ ಕ್ಯಾರೆಕ್ಟರ್ಗಳೆಲ್ಲನ ಇದ್ದಾವೆ ಇದರಲ್ಲಿ. ನೋಡಿ ಇವಾಗ ನನಗೆ ಈ ರೀತಿ ಈ ಕ್ಯಾರೆಕ್ಟ್ರ್ ಬೇಕಂದಾಗ ಈ ಕ್ಯಾರೆಕ್ಟ್ರ್ ತೊಗೊಂಡು ಮತ್ತು ಅದನ್ನು ನಾವು ಯಾವ ಪ್ಲೇಸಿಗೆ ಬೇಕೋ ಆ ಪ್ಲೇಸಿಗೆ ನಿಲ್ಲಿಸ್ಬೇಕಾಗುತ್ತೆ. ಇವರಮ್ಮ ಬಂದಳು, ಇವರಮ್ಮ ಇನ್ನೂ ನಿಂತ್ಕೊಂಡಿದ್ದೀರಾ, ಏನೋ ಕೆಲಸ ಮಾಡ್ತಾಯಿದ್ದೀರಾ ಅಂತ. ಈಗ ಅಡುಗೆ ಮನೆಯಲ್ಲೇ ಇದ್ದಾರೆ ಅವರಮ್ಮ. ಅಡುಗೆ ಮನೆ ಕಡೆಯಿಂದನೇ ಬರಬೇಕಂದ್ರೆ ಅಲ್ಲಿಂದನೇ ಆ ಕ್ಯಾರೆಕ್ಟ್ರ್ ಮೇಲೆ ಹಿಂಗೆ ಅದು ಏನಾದ್ರೂ ಕುಂಡ್ರಿಸ್ಬೇಕು ನಿಲ್ಲಿಸ್ಬೇಕು ಅಂತಂದರೆ ಈ ರೀತಿ ಆ ಕ್ಯಾರೆಕ್ಟ್ರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಾವು ಅದನ್ನು ಚೇಂಜ್ ಮಾಡಬೇಕಾಗುತ್ತೆ. ಎಕ್ಸ್ಪ್ರೆಷನ್ನ ಚೇಂಜ್ ಮಾಡ್ಬೋದು. ಈ ರೀತಿ ಕರೆಕ್ಟಾಗಿ ನಾವು ಎಲ್ಲಿಗೆ ಬೇಕೋ ಅಲ್ಲಿಗೆ ನಿಲ್ಲಿಸ್ಬೇಕಾಗುತ್ತೆ. ಏನಾನ ನಾವು ಕೂರಿಸ್ಬೇಕು ಅಂತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಹಿಂಗೆ ಈ ರೀತಿ ಕಾಲನ್ನ ಈ ರೀತಿ ಮೇಲ್ಗಡೆ ಹಿಂಗೆ ಎತ್ತೋದು, ಹಿಂಗೆ ಹ್ಯಾಂಡೆಲ್ಲ ಹಿಂಗೆ ಅನ್ನೋದು ಅದೆಲ್ಲನ ನಾವು ಮೂಮೆಂಟ್ಸ್ ಮಾಡ್ಬೋದು, ಮಾಡೋಕ್ಕೆ ಬರುತ್ತೆ. ಹಾಗೆ ಈ ರೀತಿ ನಿಲ್ಲಿಸೋದು, ನಿಲ್ಕೊಳ್ಳೋದಿದ್ರೆ ನಿಲ್ಲಿಸೋದು, ಕೂತ್ಕೊಳ್ಳೋ ಅಂಥ ಸಿಚುವೇಶನ್ ಇದ್ದರೆ ಕುಂಡ್ರಿಸ್ಬೋದು. ಇವಾಗ ಅವ್ರ ಅಮ್ಮ ಅಡುಗೆ ಮನೇಲಿದ್ದಾಳೆ, ಅಡುಗೆ ಮನೆ ಕಡೆಯಿಂದ ಬಂದಳು ಅನ್ನೋ ಥರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಅವ್ರ ಅಮ್ಮ ಅಡುಗೆ ಮನೇಲಿದ್ದಾಳೆ. ಈ ರೀತಿ ನೋಡಿ ಅಲ್ಲಿ ಡ್ರೆಸ್ಗಳೆಲ್ಲ ಇದ್ದಾವೆ. ಅಲ್ಲಿ ಡ್ರೆಸ್ಗಳು ಬೇಕಾಗಿರೋ ಅಂತಹ ಏನು ಡ್ರೆಸ್ಗಳು ಬೇಕೋ ಅದನ್ನು ನಾವು ತಗೋಬೇಕಾಗುತ್ತೆ. ಏನು ಡ್ರೆಸ್ಸಸ್ ಬೇಕು ಅದಕ್ಕೆ ಕತೆಗೆ ಸಂಬಂಧಪಟ್ಟಂಥ. ಈಗ ಅವ್ರ ಅಮ್ಮ ಆಗಿರೋದ್ರಿಂದ ಸ್ಯಾರಿ ಹಾಕ್ಕೊಂಡವಳೆ, ಅವಳ ಫ್ರೆಂಡ್ ಆಗಿದ್ರೆ ಅವರು ಡ್ರೆಸ್ ಹಾಕೋರು, ಅವ್ರ ಅಜ್ಜಿ ಆಗಿದ್ದರೆ ಸೀರೆ ಉಡ್ಕೊಂಡು ವೈಟ್ ತಲೆ ಇರೋದು, ಈ ರೀತಿ ಇರೋ ಅಂಥದ್ದು. ನೋಡಿ ಅವರಮ್ಮ ಎಕ್ಸ್ಪ್ರೆಷನ್ನು ಏನು ಸಿಟ್ಟಲ್ಲಿರ್ತಾರ, ಏನು ಹ್ಯಾಪಿಯಾಗಿರ್ತಾರ, ಅದನ್ನು ನಾವು ಇಲ್ಲಿ ನಮ್ಗೆ ಯಾವ್ದು ಬೇಕೋ ಅದನ್ನು ಚೇಂಜಸ್ ಮಾಡ್ಕೋಬೋದು. ಆಮೇಲೆ ಈ ರೀತಿ ವಾಕ್ ಮಾಡಿಕೊಂಡು ಈ ರೀತಿ ಬರ್ತಾ ಐತೆ, ಏನಕ್ಕೆ ಜಗಳ ಆಡ್ತಾ ಇದ್ದೀರಾ ಇಬ್ರು, ಜಗಳ ಆಡಬೇಡಿ ಅಂಥೇಳಿ ಅವರಮ್ಮ ಹೇಳೋದು. ಈ ರೀತಿ ನಮ್ಮ ಓನ್ ವಾಯ್ಸಿಂದನ ನಮ್ಮ ತಲೆ ಉಪಯೋಗಿಸಿ ಮಾಡೋ ಅಂಥ ಕತೆಗಳು, ಟ್ವಿನ್ ಕ್ರಾಫ್ಟ್ ಕತೆಗಳು ಇವು. ಕೊನೆಗೆ ಲಾಸ್ಟಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ರೆ ನಮ್ಮ ಗ್ಯಾಲರಿಯಲ್ಲಿ ಆ ವಿಡಿಯೋ ಸೇವ್ ಆಗುತ್ತೆ. ಅದನ್ನು ನಾವು ಅಪ್ಲೋಡ್ ಮಾಡೋ ಅಂಥದ್ದು. ಈ ರೀತಿ ಎಕ್ಸ್ಪೋರ್ಟ್ ಅಂತ ಐತಲ್ಲ, ಅಲ್ಲಿ ಎಕ್ಸ್ಪೋರ್ಟ್ ಮಾಡಿದ್ರೆ ಸೇವ್ ಆಗುತ್ತೆ.